ಬೆಂಗಳೂರಿನ ಬನ್ನೇರುಘಟ್ಟ ಶ್ರೀ ಚಂಪಕಧಾಮ ಸ್ವಾಮಿಯ ದೇವಾಲಯದಲ್ಲಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮ, ಒಗ್ಗಟ್ಟಿಂದ ನಡೆಯುವಂಥ ಕಾರ್ಯಕ್ರಮ ಎಲ್ಲೂ ನಡೆಯಲ್ಲ. ನಾವ್ಯಾರು ಡೇಟ್ ಇಕ್ಕೋದಲ್ಲ ಇದಕ್ಕೆ, ಜಾತ್ರೆಗೆ. ಒಳಗಡೆ ದ್ವಾಪರಯುಗ ತೀರ್ಥಯುಗ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ಆ ವಿಗ್ರಹನ ನಮ್ಮ ಯುಗ ಮುಗಿದು ನೀವು ಇಟ್ಕೊಂಡು ಪೂಜೆ ಮಾಡಿ ಅಂತ ಕೊಟ್ಟಿರೋದು ಉತ್ಸವ ಮೂರ್ತಿನ. ಅದು ಯಾರು ಅರಮಾನವ್ರು ಮಾಡಿರೋದಲ್ಲ, ದೈವಮಾನವ್ರು ಮಾಡಿರೋದು. ಇಲ್ಲಿ ಒಂದು ಅಚ್ಚರಿಯ ಸಂಗತಿ ಇದೆ. ಪೊಲೀಸರು ನೈಟ್ ರೌಂಡ್ಸ್ ಬಂದಾಗ ಒಳಗಡೆ ಭಜನೆ ಆಗ್ತಾ ಇದೆ, ನೀವು ಯಾರನ್ನ ಕೂಡ ಹಾಕೊಂಡು ಬಂದ್ಬಿಟ್ಟಿದ್ದೀರಾ ಅಂತ ಹೇಳಿ ರಾತ್ರಿ 2 ಗಂಟೆಯಲ್ಲಿ ನಮ್ಮನ್ನೇ ಬಂದು ಎದುರಿಸಿರೋ ನಿದರ್ಶನ ಇದೆ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ನೀನೊಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ. ಹಾಯ್, ಹೆಲೋ, ನಮಸ್ಕಾರ. ವೆಂಕಟೇಶ್ವರ ತಿರುಮಲದಲ್ಲೇ ನೆಲೆಸಿದನಾದರೂ ಅವನು ಎಲ್ಲ ಕಡೆನೂ ಇರ್ತಾನೆ ಅಲ್ವಾ. ಅದಕ್ಕೆ ಆತನ ನಾವು ಸರ್ವವ್ಯಾಪಿ ಅಥವಾ ಸರ್ವಾಂತರ್ಯಾಮಿ ಅಂತ ಕರಿತೀವಿ, ರೈಟ್? ಬನ್ನೇರುಘಟ್ಟ ಅಂತಿದ್ದ ಹಾಗೆ ನಮಗೇನು ತಕ್ಷಣ ಜ್ಞಾಪಕ ಬರುತ್ತೆ ಹೇಳಿ? ಎಸ್, ದ ವೆರಿ ಫೇಮಸ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಝೂ ಅಂತ ಅಲ್ವಾ. ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಇಂಥ ಒಂದು ಅದ್ಭುತವಾದಂಥ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿದ್ದೀವಿ. ಎಲ್ಲಿದ್ದೀವಿ? ಎಸ್, ಬೆಂಗಳೂರಿನ ಬನ್ನೇರುಘಟ್ಟ ಶ್ರೀ ಚಂಪಕಧಾಮ ಸ್ವಾಮಿಯ ದೇವಾಲಯದಲ್ಲಿದ್ದೀವಿ. ವೆಲ್ಕಮ್ ಟು ಟೆಂಪಲ್ ರನ್. ಈ ಕಲ್ಲಿನ ಕಂಬಗಳನ್ನ ನೋಡ್ತಾ ಇದ್ರೆ ಎಷ್ಟು ಖುಷಿಯಾಗತ್ತೆ, ಮತ್ತೆ ಎಷ್ಟು ಸಾವಿರ ವರ್ಷಗಳ ಪುರಾತನವಾದಂಥ ದೇವಾಲಯ ಇದು ಅಂತಲೂ ತಿಳಿಯುತ್ತೆ ಅಲ್ವಾ. ಅಷ್ಟೇ ಅಲ್ಲ, ಇಲ್ಲಿ ಪಾಂಡವರು ಕೂಡ ಇಲ್ಲಿ ಬಂದು ಹೋಗಿದ್ರು ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ಈ ದೇವಸ್ಥಾನನ ನೋಡ್ತಾ ಇದ್ರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು ಅಂತ ನಿಮಗಿನ್ನ ಹೆಚ್ಚಾಗಿ ನನಗನ್ನಿಸ್ತಾ ಇದೆ. ಯಾಕೆಂದರೆ ನೋಡಿ, ಎಲ್ಲನೂ ಕಲ್ಲಿನಲ್ಲೇ ಕಟ್ಟಿರುವಂಥ ದೇವಸ್ಥಾನ. ಆಲ್ಮೋಸ್ಟ್ 1000 ವರ್ಷ ಇದಕ್ಕೆ ಇತಿಹಾಸ ಇರುವಂಥ ದೇವಸ್ಥಾನ. ಇಂಥ ಒಂದು ಪವಿತ್ರವಾದ ವಿಶಾಲವಾದಂಥ ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಅಂತ ಇವತ್ತು ನಮ್ಮ ಜೊತೆ ಇಲ್ಲಿನ ಅಂದರೆ ಈ ಊರಿನ ಮುಖ್ಯಸ್ಥರಾದಂಥ ಶ್ರೀಯುತ ಮಹಾದೇವ್ ಅವರಿದ್ದಾರೆ. ಇಲ್ಲಿನ ದೇವಸ್ಥಾನದ ಬಗ್ಗೆ ನನಗೆ ಒಂದು ವಿಶೇಷವಾದಂಥ ಮಾಹಿತಿ ಅಂತಂದರೆ 1000 ವರ್ಷ ಇತಿಹಾಸ ಇದೆ ಅನ್ನೋದು ನಾವು ಕೂಡ ಕೇಳಿರೋವಂಥದ್ದು. ಆಮೇಲೆ ಇಲ್ಲಿ ಪಾಂಡವರು ಬಂದು ಹೋಗಿದ್ದಾರೆ ಅನ್ನೋದು ಒಂದು ಪ್ರತೀತಿ ಇದೆ.
ಚಂಪಕಧಾಮ ಅಂತ ಹೆಸರು ಯಾಕೆ ಬಂತು ಸರ್ ಈ ಒಂದು ಜಾಗಕ್ಕೆ? ನಮ್ಮ ಇದಕ್ಕೆ ಚಂಪಕಧಾಮ ಅಂತ ಏನಕ್ಕೆ ಬಂತು ಅಂದರೆ, ಇದು ನೀವು ಹಿಸ್ಟ್ರಿಯಲ್ಲೆಲ್ಲ ಕೇಳಿರಬೇಕು. ಚಂಪಕಾರಣ್ಯ ಅಂತ ನಮ್ಮದು ಕಾಡು. ಚಂಪಕಾರಣ್ಯ, ದಂಡಾರಣ್ಯ ಕೇಳಿರ್ತೀರ, ಹಿಸ್ಟ್ರಿಯಲ್ಲೆಲ್ಲ ಬರುತ್ತೆ. ಈ ಋಷಿ ಮಹರ್ಷಿಗಳು, ಪಾಂಡವರು ಮತ್ತು ದೇವತೆಗಳೆಲ್ಲ ವನವಾಸ ಮಾಡಿರ್ತಕ್ಕಂಥ ಇದು ಕಾಡು. ದಂಡಾರಣ್ಯದಲ್ಲಿ ಚಂಪಕಾರಣ್ಯ ಯಾಕೆ ಅಂದರೆ, ಚಂಪಕಾರಣ್ಯಕ್ಕೆ ಸಂಪಿಗೆ ಮರಗಳು ಜಾಸ್ತಿ, ಸಂಪಿಗೆ ಮರಗಳು ಕಾಡಲ್ಲೆಲ್ಲ ಸಿಕ್ಕೋದ್ರಿಂದ. ಮತ್ತು ನಾವು ಇಲ್ಲಿ ದೇವಸ್ಥಾನ ಸುತ್ತ ನೀವು ನೋಡ್ಬೋದು, ಪಾರ್ಕಲ್ಲಾಗಲಿ ಇಲ್ಲೇ ನೀವು ದೇವಸ್ಥಾನ ಸುತ್ತ ಓಡಾಡೋದು ಒಂದು 100 ಸಸಿ ಇದೆ ಸಂಪಿಗೆ ಮರಗಳು. ಅದಕ್ಕೆ ಕಾಡಲ್ಲೆಲ್ಲ ಸಂಪಿಗೆ ಪರಿಮಳ ಬೀರ್ತಾ ಇರೋದ್ರಿಂದ ಇದಕ್ಕೆ ಚಂಪಕಾರಣ್ಯ ಅಂತ ಹೆಸರು ಬಂದು ಸ್ವಾಮಿ ಶ್ರೀನಿವಾಸರು, ಶ್ರೀದೇವಿ ಭೂದೇವಿ ಸಮೇತ ಇರ್ತಕ್ಕಂಥ ಚಂಪಕಧಾಮ. ಡೈಲಿ ದೇವರಿಗೆ ಚಂಪಕಧಾಮ ಹೂವನ್ನ ಇಡೋದ್ರಿಂದ ಅದಕ್ಕೆ ಚಂಪಕಧಾಮ ಅಂತ ನಾಮಧೇಯ ಬರ್ತೈತೆ. ಮತ್ತು ತಿರುಪತಿಯಲ್ಲಿರ್ತಕ್ಕಂಥ ಸ್ವಾಮಿ ಒಬ್ಬರೇ ಇರೋದು, ಶ್ರೀನಿವಾಸರು. ಇಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಇರ್ತಕ್ಕಂಥ ದೇವರು ಇಲ್ಲಿ ಚಂಪಕಧಾಮ ಅಂದರೆ. ಮತ್ತು ಇನ್ನೊಂದು ಏನಂದರೆ ವಿಶೇಷ ಏನಂದರೆ, ಇಲ್ಲಿ ಅಭಯ ಏನು ಕೇಳಿದ್ರೆ ಕೊಡ್ತಕ್ಕಂಥ ಸ್ವಾಮಿ. ತಿರುಪತಿಯಲ್ಲಿ ಒಬ್ಬರೇ ಇರೋದು, ತಗೊಳೋದು ಏನು ಕೇಳ್ತಾರೆ ನೀವು ಇನ್ನೂ ಕೊಡಿ ಅಂತ ತಗೊಳೋದು. ಇಲ್ಲಿ ನೀವೇನೇ ಕೇಳಿ, ಮಕ್ಕಳಾಗಿಲ್ಲ ಅಂದರೆ ಮಕ್ಕಳನ್ನ ಕೇಳಿ, ಮನೆ ಇಲ್ಲ ಅಂದರೆ ಮನೆ ಕೇಳಿ, ಮದುವೆ ಆಗಿಲ್ಲ ಅಂದರೆ ಮದುವೆ ಕೇಳಿ, ಆರೋಗ್ಯ ಭಾಗ್ಯ ಕೇಳಿ, ಯಾವುದೇ ಕಾಯಿಲೆ ಕಷಾಯ ರುಜುಗಳಿದ್ರೂ ಕೇಳಿ, ಅದನ್ನೆಲ್ಲ ಮೇಲಾಗುತ್ತೆ ಇಲ್ಲಿ. ಅದು ಏನು ಕೇಳ್ಕೊಂಡ್ರೆ ಅದಾಗುವಂಥದ್ದು. ನೀವು ಪರೀಕ್ಷೆ ಮಾಡೇ ಬಿಡಲಿ ಬೇಕಾದ್ರೆ, ಯಾರನ್ನ 1 ವರ್ಷದಲ್ಲಿ ಅವ್ರು ಏನು ಕೇಳ್ಕೊಂಡಿರ್ತಾರೋ ಹಾಗೇ ತಿರುತ್ತೆ, ಬಂದು ಅವ್ರ ಪೂಜೆ ಮಾಡ್ಕೊಂಡೇ ಹೋಗ್ತಾರೆ. ವರವಾಗಿ ಕೊಡ್ತಕ್ಕಂಥ ವರ. ಆಮೇಲೆ ಇಲ್ಲಿ ಒಂದು ಅಚ್ಚರಿಯ ಸಂಗತಿ ಇದೆ. ಇವತ್ತಿಗೂ ಇಲ್ಲಿ ಒಂದು ಸಂಗೀತದ ನಾದ ಇರಬಹುದು, ಅಥವಾ ಮಧ್ಯರಾತ್ರಿ ಕೆಲವು ಶಬ್ದಗಳು ಕೇಳಿಸುತ್ತೆ ಅನ್ನೋದು, ಅಂದ್ರೆ ದೇವರು ನಡೆದಾಡ್ತಿರೋ ಶಬ್ದನೋ ಅಥವಾ ಸಂಗೀತದ ಶಬ್ದನೋ ಈ ತರ ಒಂದು ಕೇಳುತ್ತೆ ಅಂತ ನಾವು ಕೇಳಿದ್ವಿ. ನಿಜ ಸ್ವರೂಪ ಸ್ವಾಮಿ. ಇಲ್ಲಿ ಯಾರಿಗೆ ದೇವ್ರು ಕಾಣಿಸ್ತಿಲ್ಲ ಅಂದ್ರೂ ಇಲ್ಲಿ ಒಳಗಡೆ ದೇವಸ್ಥಾನದಲ್ಲಿ ಭಜನೆ ಅದು ಇದು ನಾದಸ್ವರಗಳದ್ದು ಎಲ್ಲ ಸೌಂಡು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೇಳಿಸಿದೆ. ನಮ್ಮ ತಾತ ಮುತ್ತಾತದರಿಗೂ ಎಲ್ಲರಿಗೂ ಕೇಳಿಸಿದೆ. ಮತ್ತು ಊರಿನ ಹಳೆ ತಲೆಗಳವ್ರು ಎಲ್ಲರಿಗೂ ಇಲ್ಲಿ ಕೆಲಸ ಮಾಡ್ತಾ ಇದ್ದವರು, ವಯಸ್ಸಾಗಿದ್ದವ್ರಿಗೆ ಎಲ್ಲರಿಗೂ ಕೇಳಿಸಿದೆ. ಮತ್ತು ಪೊಲೀಸರು ನೈಟ್ ರೌಂಡ್ಸ್ ಬಂದಾಗ ಒಳಗಡೆ ಭಜನೆ ಆಗ್ತಾ ಇದೆ, ನೀವು ಯಾರನ್ನೋ ಕೂಡ ಹಾಕೊಂಡು ಬಂದ್ಬಿಟ್ಟಿದ್ದೀರಾ ಅಂತೇಳಿ ರಾತ್ರಿ 2 ಗಂಟೆಯಲ್ಲಿ ನಮ್ಮನ್ನೇ ಬಂದು ಎಬ್ಬರಿಸಿರೋ ನಿದರ್ಶನ ಇದೆ. ಓಹೋ, ಒಳಗಡೆ ಭಜನೆ ಆಗ್ತಾ ಇದೆ ಅಂತ. ನೀನು ಸುಮಾರು ಎಷ್ಟು ಹೊತ್ತಿಗೆ ಕೇಳಿಸಿರುವಂತ? ಅರ್ಧರಾತ್ರಿಯಲ್ಲಿ, ಮಧ್ಯರಾತ್ರಿ. ಒಂದು ನಿಮಿಷ, ಈಗ ಇದು ಯಾವ ಕೇಳಿಸತ್ತೆ ಅಥವಾ ಈಗಲೂ ಕೇಳಿಸತ್ತ? ಈಗಲೂ ಯಾರು ಶ್ರದ್ಧಾ ಭಕ್ತಿಯಿಂದ ಮಲ್ಕೊಂತಾರೆ ಅವ್ರಿಗೆ ಕೇಳಿಸುತ್ತೆ. ಓಹೋ, ಸೊ ಅವರು ಪೊಲೀಸ್ ಅವ್ರು ಬಂದು ನಿಮ್ಮನ್ನ ಎಬ್ಬಿಸ್ತಿದ್ರ? ಅಂದ್ರೆ ದೇವಸ್ಥಾನ ರೋಡಲ್ಲಿ ಮನೆ ಇರೋದು. ಹೆಂಗೆ ಅಂದ್ರೆ ಇದು 3 ದೇವಸ್ಥಾನ ಇರೋದು ಅಂತ ಪದ್ಧತಿ. ಒಳಗಡೆ ಯಾಕೆ ಕೇಳಿಸುತ್ತೆ ಅಂದ್ರೆ, ದ್ವಾಪರಯುಗ, ತ್ರೇತಾಯುಗ, ಕಲಿಯುಗ ಸ್ವಾಮಿ ಒಳಗಡೆ 2 ದೇವಸ್ಥಾನ ಇದೆ ಅನ್ನೋದು ಪದ್ಧತಿ. ಮತ್ತೆ ಅಲ್ಲಿ ನೀವು ನೋಡಿರ್ಬೇಕು, ಒಳಗಡೆ ಪ್ರಾಕಾರ ಎಲ್ಲ ಬಂದ್ರೆ ಒಳಗಡೆ ಒಂದು ಪಾದ ಇದೆಯಲ್ಲ, ಅದು ಒಳಗೆ ಹೋಗೋದಕ್ಕೆ ಬರೋದಕ್ಕೆ ಎಂಟ್ರೆನ್ಸ್ ಅಂತ ಅದು. ಓ, ಅಂದ್ರೆ ಮುಂಚೆ ಅಂದ್ರೆ ಆ ಪಾದ ಮುಂಚೆ ಅಂದ್ರೆ ಅಷ್ಟು ಜಾಗ ಓಪನ್ ಇತ್ತ? ಪೂರ್ತಿ ದೇವಸ್ಥಾನ ಎಲ್ಲ ಗೌರ್ಮೆಂಟ್ ಹ್ಯಾಂಡ್ ಓವರ್ ತಗೊಂಡಾಗ ದೇವಸ್ಥಾನ ಎಲ್ಲ ಈ ತರ ಕಲ್ಚಪ್ಡಿನೆಲ್ಲ ರೀಆಲ್ಟ್ರೇಷನ್ ಮಾಡಿದ್ದಾರೆ. ಆ ರೀಆಲ್ಟ್ರೇಷನ್ ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಅದೊಂದು ಎಲ್ಲ ಮಾಡ್ಕೊಂಬರೋ ಗಂಟೆ ಸುಮ್ಮನೆ ಇದ್ದಾರೆ. ಅಲ್ಲಿ ಬರೋಷ್ಟೊತ್ತಿಗೆ ಸರ್ಪಗಳು ಬರೋದು, ಅವ್ರಿಗೆ ಬ್ಲಡ್ ವಾಮಿಟ್ ಆಗೋದು, ಈ ತರ ಆಗಿ ಕೆಲಸ ಅಲ್ಲಿಗೆ ಸ್ಟಾಪ್ ಮಾಡಿ ಆ ಕಲ್ಚಪ್ಡಿಗಳೆಲ್ಲ ಹಂಗೆ ನಿಂತಿದೆ. ಆ ತರ ಅದರಿಂದ ಅದು ಒಳಗಡೆ ಇರೋ ದೇವಸ್ಥಾನದಲ್ಲಿ ಭಜನೆ ಆಗೋದನ್ನ ನಮ್ಗೆ ಕೇಳಿಸ್ತೈತಿ ಅನ್ನೋದು ಪದ್ಧತಿ. ಆಮೇಲೆ ಸರ್, ಇವಾಗ ತಾವು ಊರಿನ ಮುಖ್ಯಸ್ಥರು, ಮತ್ತೆ ಇಲ್ಲಿ ಏನೇ ಒಂದು ಪೂಜೆ ಪುನಸ್ಕಾರಗಳು ಮಾಡಬೇಕಾದ್ರೂ ಬಹುಶಃ ಊರವ್ರು ಎಲ್ಲರೂ ಸೇರಿ ಈ ಒಂದು ಅದ್ಭುತವಾದಂಥ ಹಬ್ಬ ಹರಿದಿನ ಅಥವಾ ಉತ್ಸವಗಳು ಎಲ್ಲರೂ ಸೇರಿ ಮಾಡೋವಂಥದ್ದು, ಅಂದರೆ ನಿಮ್ಮ ಮನೆಯವರು ಎಲ್ಲರೂ ಸೇರಿ ಮಾಡೋವಂಥ ಪದ್ಧತಿನ ಇದು? ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮ, ಒಗ್ಗಟ್ಟಿಂದ ನಡೆಯುವಂಥ ಕಾರ್ಯಕ್ರಮ ಎಲ್ಲೂ ನಡೆಯಲ್ಲ. ಯಾಕೆಂದ್ರೆ ಇಲ್ಲಿ ಜಾತಿ ಭೇದ ಇಲ್ಲ, ಯಾವುದೇ ಒಂದು ನೀವು ಬರಬಾರ್ದು ಅನ್ನೋ ದೇವಸ್ಥಾನದಲ್ಲಿ ಇದಿಲ್ಲ. ಎಲ್ಲ ಸೇರ್ತೀವಿ, ಎಲ್ಲ ಬರ್ತೀವಿ. ಇದನ್ನ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಜಾತ್ರೆ ಪ್ರತಿ ವರ್ಷ ಚಂಪಕಧಾಮಂದು ಅನುರಾಧ ನಕ್ಷತ್ರ ಮಾರ್ಚ್ ತಿಂಗಳಲ್ಲಿ ಅನುರಾಧ ನಕ್ಷತ್ರ ಯಾವತ್ತು ಬೀಳುತ್ತೋ ಅವತ್ತು ರಥೋತ್ಸವ, ಕಾಮನ ಪೌರ್ಣಮಿಗೆ ಸ್ಟಾರ್ಟ್ ಆಗುತ್ತೆ ಜಾತ್ರೆ ಕಾರ್ಯಕ್ರಮ.
ಅನುರಾಧ ನಕ್ಷತ್ರ ಬಿದ್ದಿದ್ದ ದಿನನೇ ನಾವ್ಯಾರು ಡೇಟ್ ಇಕ್ಕೋದಲ್ಲ ಇದಕ್ಕೆ ಈ ಜಾತ್ರೆಗೆ. ಒಳಗಡೆ ದ್ವಾಪರಯುಗ ತೀರ್ಥಯುಗ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ಆ ವಿಗ್ರಹನ ನಮ್ಮ ಯುಗ ಮುಗೀತು ನೀವು ಇಟ್ಕೊಂಡು ಪೂಜೆ ಮಾಡಿ ಅಂತ ಕೊಟ್ಟಿರೋದು ಉತ್ಸವ ಮೂರ್ತಿನ. ಅದು ಯಾರು ನರಮಾನವ್ರು ಮಾಡಿರೋದಲ್ಲ, ದೈವಮಾನವ್ರು ಮಾಡಿರೋದು. ಮತ್ತು ಅದನ್ನಲ್ಲಿ ಜಾತ್ರೆ ಎಲ್ಲ ಮಾಡೋದು. ಜಾತ್ರೆ ಇದನ್ನ ನಾವು ವರ್ಷನೂ ಮಾಡ್ತೀವಿ, ಖಾರ ಮಾಡಲ್ಲ. ನೀವು ಇದು ಎಲ್ಲರೂ ಸೇರಿ ಮಾಡ್ತೀರಿ ಅಂತ ಕೇಳಿದ್ರಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಮಾರಮ್ಮ ಅಂತಿದೆ, ಊರ ದೇವತೆ, ಚಂಪಕವಲ್ಲಿ ಮಾರಮ್ಮ ಗ್ರಾಮ ದೇವತೆ, ಇವರ ತಂಗಿ ಅಂತ ಅದು ಪದ್ಧತಿ. ಇಲ್ಲಿಂದ ಬೇಗಾಳಮ್ಮ ಅಂತಿದೆ ಜಾತ್ರೆಯಲ್ಲಿ. ಇಲ್ಲಿಂದ ಅಲ್ಲಿ ತನಕ 3 ಕಿಲೋಮೀಟರ್ ಬೇಗಾಳಮ್ಮ ಅನ್ನೋ ತನಕನು ಅಲ್ಲಿ ಜಾತ್ರೆ ನಡೆಯುತ್ತೆ. ಮಾರಮ್ಮನಿಗೆ ಕೊಂಡ ಮಾಡ್ತೀವಿ, 5 ಅಡಿ ಅಗಲ, 30 ಅಡಿ ಉದ್ದ, ಬೆಂಕಿ ಕೊಂಡ, ಬೆಂಕಿ ಅದ್ರ ಮೇಲೆ ನಡ್ಕೊಂಡು ಪ್ರತಿಯೊಂದು ಜಾತಿ ಜನನು ನೀವು ಮುಂದೆ ಹೋಗ್ಬೇಕು ಅವ್ರ ಮುಂದೆ ಹೋಗ್ಬೇಕು ಅನ್ನೋದೇನಿಲ್ಲ. ದೇವ್ರ ಪೂಜೆ ಆಗಿದ ತಕ್ಷಣ ಮೊದಲು ಮಡವಾಳಿ ಹೋಗ್ತಾರೆ, ಆಮೇಲೆ ಪೂಜಾರಪ್ಪ ಹೋಗ್ತಾನೆ, ಆಮೇಲೆ ಎಲ್ಲಾ ಮನೆಯವರು ಹೆಣ್ಮಕ್ಳು ಎಲ್ಲಾರನ್ನು ತಲೆ ಮೇಲೆ ದೀಪಗಳು ಎತ್ಕೊಂಡು ನಡ್ಕೊಂಡು ಹೋಗ್ತಾರೆ. ಎಲ್ಲಾ ಮನೆಯವರು ಕೆಂಡ 3 ಅಡಿ ಕೆಂಡ ಇರುತ್ತೆ, 3 ಅಡಿ ಕೆಂಡ ಇರುತ್ತೆ, ಅದ್ರ ಮೇಲೆ ಎಲ್ಲ ನಡ್ಕೊಂಡು ಹೋಗ್ತಾರೆ. 4 ವರ್ಷದಲ್ಲಿ ನಾವು ಇದು 5 ವರ್ಷಕ್ಕೆ 10 ವರ್ಷಕ್ಕೆ ಮಾಡ್ತೀವಿ. ನನ್ನ ಮಗಳು ನಡ್ಕೊಂಡು ಹೋಗಿದ್ದಾಳೆ ಸರ್. ಆಮೇಲೆ ಇಲ್ಲಿ ಎಷ್ಟು ವಿಶೇಷವಾಗಿದೆ ಅಂದರೆ, ಇವಾಗ ನಾವು ತಿರುಪತಿ ಹೋಗಬೇಕಾದ್ರೆ ಹೆಂಗೆ ಹಂತವಾಗಿ ಅಂದರೆ ಶ್ರೀನಿವಾಸನ ದರ್ಶನ 7 ಬೆಟ್ಟಗಳು ಆ ಥರ ಈ ಥರ ನೋಡೋವಂಥದ್ದು ಪದ್ಧತಿ ಇದೆಯಲ್ಲ, ಆ ಕಾನ್ಸೆಪ್ಟಲ್ಲೇ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಅದೇ ಕಾಲದಲ್ಲಿ ಮೇಡಮ್ ಕಟ್ಟಿರೋದು. ಅದಕ್ಕೆ ಹೇಳ್ತಾರದು, ಅದು ಯಾಕೆ ರೋಡಿಂದ ಹೈಟ್ ಕಟ್ಟಿದ್ದಾರೆ ಅಂದರೆ, ನೀವು ಹೇಳಿದ ಥರ ತಿರುಪತಿಯಲ್ಲೂ ಹೈಟ್ ಆಗಿದೆ, ಇಲ್ಲೂ ಹೈಟ್ ಆಗಿದೆ ಅನ್ನೋ ಕಾನ್ಸೆಪ್ಟ್ ಒಂದು, ಮತ್ತು 2 ದೇವಸ್ಥಾನ ಒಳಗಡೆ ಇದೆ ಅನ್ನೋದೊಂದು, ಮತ್ತು ಈ ಚಂಪಕಧಾಮನ್ಗೆ ಮತ್ತೆ ಇಲ್ಲಿ ಗರುಡಗಂಬ ಇದೆಯಲ್ಲ, ಈ ಗರುಡಗಂಬಕ್ಕೆ ಊರಿಂದ ಆಚೆ ಒಂದು ಗರುಡಗಂಬ ಇದೆ, ಅದಕ್ಕೆ ಅಲ್ಲಿಂದ ಆಚೆ ಒಂದು ಆಂಜನೇಯ ಇದೆ. ಇದೆಲ್ಲ ಒಂದೇ ಟ್ಯೂಬ್ ಲೆವೆಲ್ ರಸಮಟ್ಟಕ್ಕೆ ಇದೆ, ಒಂದೇ ರಸಮಟ್ಟಕ್ಕೆ ಇದೆ. ಇದೆಲ್ಲ ಆಗಿರೋದು ಅವಾಗಿನ ಕಾಲದಲ್ಲೇ ಪಾಂಡವರು ಕಟ್ಟಿದ್ರು ಅಂತ ಹೇಳಿ ಇದಾಗಿರೋದು. ಇದಕ್ಕೆಲ್ಲ ಸುಮಾರು 1000 ವರ್ಷ ಇತಿಹಾಸ ಇದೆ, 100 ವರ್ಷ ಅಲ್ಲ, 1000 ವರ್ಷ ಇತಿಹಾಸ ಇದೆ. 1000 ವರ್ಷ ಇತಿಹಾಸ ಹೆಂಗಿದೆ ಅಂತ ಹೇಳಿದ್ರೆ, ನಮ್ದು ಇಲ್ಲಿಂದ ಹೋದ್ರೆ ನೀವು ಚಂಪಕಾರಣ್ಯ ಕಾಡಲ್ಲಿ ನಡ್ಕೊಂಡೋದ್ರೆ ಇಲ್ಲಿ ಬೆಟ್ಟ ವಹಿನಿಗಿರಿ ಬೆಟ್ಟ ಆದ್ಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ, ಇವೆಲ್ಲ ಒಂದೇ ಕಾಲದಲ್ಲಿ ಆಗಿರೋದು. ಲಕ್ಷ್ಮೀ ನರಸಿಂಹಸ್ವಾಮಿ, ಚಂಪಕಧಾಮ, ಇಲ್ಲಿ ಮಹಾಲಕ್ಷ್ಮಿ, ಆಂಜನೇಯ, ಈ ದೇವಸ್ಥಾನ ಎಲ್ಲ ಒಂದೇ ರಾತ್ರಿಯಲ್ಲಿ ಒಂದೇ ದಿನದಲ್ಲಿ ಕಟ್ಟಿದ್ರು ಅಂತ ಪುರಾವೆ ಇದೆ ಪಾಂಡವರ ಕಾಲದಲ್ಲಿ. ಸರ್, ಒಂದೇ ರಾತ್ರಿಯಲ್ಲಿ ಒಂದೇ ದಿನದಲ್ಲಿ ಕಟ್ಟಿರುವಂತ ಇಷ್ಟು ಟೆಂಪಲ್ಗಳನ್ನ, ಇಷ್ಟು ದೇವಾಲಯಗಳಿದೆ ಹೆಂಗೆ ಸರ್ ಇದು? ಅದು ನಮಗ್ ಗೊತ್ತಿಲ್ಲ, ಅವ್ರು ದೈವಮಾನವರಲ್ಲ, ಯಾವ ತರ ಕಟ್ತಾ ಇದ್ರು ಏನೋ ಗೊತ್ತಿಲ್ಲ. ಆ ತರ ಒಂದು ಪದ್ಧತಿ ಇದೆ. ಮತ್ತೆ ನಾವು ಅಲ್ಲಿ ಸುವರ್ಣಮುಖಿ ಅದೇ ಹೇಳಿದ್ನಲ್ಲ, ಇಷ್ಟು ವರ್ಷ 1000 ವರ್ಷ ಯಾಕಿದೆ ಅಂದ್ರೆ, ಸುವರ್ಣಮುಖಿ ಅಂತ ಕಲ್ಯಾಣಿ ಇದೆ. ಆ ಕಲ್ಯಾಣಿ ಅವಾಗೇ ಇರುತ್ತೆ, ಮೊದಲೇ ಇರುತ್ತೆ ಕಲ್ಯಾಣಿ. ಟೆಂಪಲ್ಲು ಇವೆಲ್ಲ ಅದೆಲ್ಲ ಅದೇ ಕಾಲದಲ್ಲಿ ಇರುತ್ತೆ. ಅಲ್ಲಿ ಒಂದು ಈಶ್ವರನ ದೇವಸ್ಥಾನ ಇದೆ, ರಾಮಲಿಂಗೇಶ್ವರ ಅಂತ, ದಕ್ಷಿಣಾಭಿಮುಖವಾಗಿ ಇಟ್ಕೊಂಡಿದೆ. ಅಲ್ಲೇ ಆಂಜನೇಯ ಇದೆ, 2 ಹಿಂಗೆ ಅವಾಗಿಂದ ಇರೋದದು. ಈಗ ನಿಮ್ಗೆ ಇವರು ಪುಷ್ಪ ಮಹಾರಾಜ ಜನಮೇ ಜಯರಾಜ್ ಅವ್ರ ತಂದೆ, ಜನಮೇ ಜಯರಾಜ್ ಅವ್ರ ತಂದೆಗೆ ಏನಾಗುತ್ತೆ, ಸರ್ಪ ಕಚ್ಚಿಬಿಡುತ್ತೆ. ಸರ್ಪ ಕಚ್ಚಿದಂಥ ಸಂದರ್ಭದಲ್ಲಿ ಅವರು ತೀರೋಗ್ತಾರೆ ಕಾರಣಾಂತರ. ರಾಜ ತೀರೋದ್ಮೇಲೆ ಯಾರಿಗಾನ ಒಬ್ಬರಿಗೆ ಪಟ್ಟಾಭಿಷೇಕ ಮಾಡ್ಬೇಕು. ಆಗ ಜನಮೇ ಜಯರಾಜನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಜನಮೇ ಜಯರಾಜನ ಪಟ್ಟಾಭಿಷೇಕ ಮಾಡಿದಂಥ ಸಂದರ್ಭದಲ್ಲಿ ಅವ್ರೇನು ಮಾಡ್ತಾರೆ, ಆತ ನಮ್ಮಪ್ಪನ ಆ ಸರ್ಪ ಕಚ್ಚಿ ಸುತ್ತೋದ್ನಲ್ಲ ನಮ್ಮ ತಂದೆ ಅಂಥೇಳಿ ಆ ಕೋಪಕ್ಕೆ ಸರ್ಪಯಾಗ ಮಾಡಿಸ್ತಾರೆ ಅವರು. ಓಕೆ. ಸರ್ಪಯಾಗ ಮಾಡಿಸಿದಂಥ ಸಂದರ್ಭದಲ್ಲಿ ಸರ್ಪಗಳೆಲ್ಲ ಬಂದು ಬೀಳೋದು ಗೊತ್ತಲ್ಲ ನಿಮಗೆ, ಬೀಳ್ತಾ ಇರುತ್ತೆ. ಅದಾದ ನಂತರ ಒಂದು ಸ್ವಲ್ಪ ದಿನಕ್ಕೆ ಇದ್ರಿಗೆ ಆ ಸರ್ಪಯಾಗ ಮಾಡಿಸಿದ್ದು ಇದು ಕಾಡ್ತಾ ಇರುತ್ತೆ, ಮೈಯೆಲ್ಲ ಸ್ಕಿನ್ ಅಲರ್ಜಿ ಆಗೋಗುತ್ತೆ, ಎಲ್ಲ ಇದಾಗೋಗುತ್ತೆ. ಆಗ ಅಖಂಡ ಭಾರತ ಇರ್ತಲ್ಲ, ಇಡೀ ಅಖಂಡ ಭಾರತ ಸುತ್ಕೊಂಡ್ಬರ್ತಾರೆ ಜನಮೇ ಜಯರಾಜರು. ಅದು ಮೈಯೆಲ್ಲ ಸ್ಮೆಲ್ಲಿಂಗ್ ಬರ್ತಾ ಇರ್ತದೆ, ಎಲ್ಲಿ ಹೋದ್ರೆ ಮೇಲಾಗ್ತದೆ ಏನು ಅನ್ನೋದು ಕಾನ್ಸೆಪ್ಟು. ನೀವು ಮೊನ್ನೆ ರಾಮ ಮಂದಿರ ಓಪನ್ ಆದ ಸಂದರ್ಭದಲ್ಲಿ ಜನಮೇ ಜಯರಾಜ ಶಿವಮೊಗ್ಗಕ್ಕೆ ಬಂದಿದ್ರು, ಇಲ್ಲಿ ಈ ತರ ಸ್ಕಿನ್ ಅಲರ್ಜಿ ಅಂತೆಲ್ಲ ಟಿವಿಯಲ್ಲೆಲ್ಲ ಬಂತಲ್ಲ, ಕೇಳಿದಿರಲ್ಲ. ಅದೇ ಥರ ಎಲ್ಲ ಕಡೆ ಸುತ್ಕೊಂಡ್ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಅವ್ರು ಬಂದು ಕಾಡಲ್ಲಿ ಮಲಗಿರ್ತಾರೆ ಸೈನಿಕರ ಜೊತೆ, ಇಲ್ಲ ಮಧ್ಯಾಹ್ನದ ಹೊತ್ತು ಬಿಸಿಲು ದಗೆಗೆ ಜೊತೆಲಿ ಅವ್ರು ಸಾಕಿರ್ತಕ್ಕಂಥ ಒಂದು ನಾಯಿ ಬರ್ತೈತಿ. ಆ ನಾಯಿ ಅಲ್ಲೋಗಿ ಬಾವಿಯಲ್ಲಿ ಬಿದ್ದು ಬಂದು ಇವ್ರ ಮೇಲೆ ಒದರುತ್ತೆ. ಎಲ್ಲೆಲ್ಲಿ ಬೀಳ್ತೈತೋ ನೀರಿನ ಹನಿ ಅಲ್ಲೆಲ್ಲ ಮೇಲಾಗುತ್ತೆ, ಸ್ಪಾಟಲ್ಲಿ ಇಮಿಡಿಯೇಟ್ಲಿ ವಾಸಿ ಆಗುತ್ತೆ. ಸುವರ್ಣಮುಖಿ ಕಲ್ಯಾಣಿ ನೀರು
ಆಮೇಲೆ ನಾಯಿನ ಸಾವ್ರ್ಕೊಂಡವರು ಹಿಂಗೆ ಟೆಸ್ಟ್ ಮಾಡಿ ನೋಡ್ತಾರೆ, ಓ ಇದರಲ್ಲಿ ಏನೋ ಐತಿ ನೀರಿನ ಅಂಶದಲ್ಲಿ ಅಂತೇಳಿ ತಿರ್ಗಾ ಸೈನಿಕರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ನಾಯಿ ಎಲ್ಲೋಗಿ ಹಳ್ಳದಲ್ಲಿ ಬೀಳುತ್ತೆ, ಅಲ್ಲೋಗಿ ಇವ್ರು ಸ್ನಾನ ಮಾಡ್ತಾರೆ, ಎಲ್ಲ ಮೇಲಾಗುತ್ತೆ. ಅಲ್ಲೇ ಜನಮೇಜಯರಾಜ ಆದೇಶ ಮಾಡ್ತಾನೆ, ಈ ಕಲ್ಯಾಣಿನ ನೀವು ಆಲ್ಟ್ರೇಷನ್ ಮಾಡಿ ಕ್ಲೀನಾಗಿ ಇದು ಮಾಡಿ ಅಂತ. ಅದು ಅವ್ರು ಮಾಡಿಸಿದ್ರೆ 1680 ವರ್ಷ ಆಗಿದೆ. 1680 ವರ್ಷ. 80 ವರ್ಷ ಅದು ರೆಕಾರ್ಡ್ ಇದೆಯಂತೆ ನಮ್ಮ ಇದರಲ್ಲಿ ಮುದ್ರಾಯಿಯಲ್ಲಿ. ರೆಕಾರ್ಡ್ ಇದೆ ಇವತ್ತು, ದಾಖಲೆಗಳು ಲಭ್ಯ. ವಂಡರ್ಫುಲ್. ಈಗ್ಲೂ ಅವ್ರಿಗೆ ಮೇಲಾಗಿದ್ದಲ್ಲ, ಈಗಲೂ ನಾವೆಲ್ಲ ಕಣ್ಣಾರ ನೋಡಿರೋದು. ಯಾರಿಗೆ ಕುಷ್ಠರೋಗ ಇರುತ್ತೆ ಅವ್ರು ಬಂದು ಇಲ್ಲಿ ಮೊದಲೆಲ್ಲ ಚಿತ್ರಗಳು, ಖಾಲಿ ಚಿತ್ರಗಳು ಇತ್ತಲ್ಲ, ಇಲ್ಲಿ ಬಂದು ಮಲ್ಕೊಳೋದು, ದೇವಸ್ಥಾನದಲ್ಲಿ ಹೋಗೋದು, ಕಲ್ಯಾಣಿಯಲ್ಲಿ ಸ್ನಾನ ಮಾಡೋದು, ಮತ್ತೆ ಬಂದು ದೇವ್ರ ಕೈ ಮುಗಿಯೋದು. ಸರ್ ಈಗಲೂ ಏನೇ ಸ್ಕಿನ್ ಅಲರ್ಜೀಸ್ ಇದ್ರು ಕಲ್ಯಾಣಿ ನೀರ್ ಪ್ರೋಕ್ಷಣೆ ಮಾಡ್ಕೊಂಡ್ರೆ ಸರಿ ಆಗುತ್ತೆ. ಆಮೇಲೆ ರಥಕ್ಕೆ ನಮಗೆ ಏನೇನ ಒಳ್ಳೇದಾಗ್ಲಿ ಅಂತ ಹೇಳಿ ರಥಕ್ಕೆ ಎಳ್ನೀರು ಕೊಡೋದು, ಮತ್ತೆ 11 ಬಾಳೆಹಣ್ಣು ಹೊಡಿಯೋದು ಕಳಸಕ್ಕೆ ಜಾತ್ರೆಯಲ್ಲಿ. ಈ ತರ ಎಲ್ಲ ಬಾಳೆಹಣ್ಣಿಗೆ ದವಣ ಸುರಿಸಿರ್ತಾರೆ, ಆ ಸಮೇತ ಹೊಡಿತಾ ಇರ್ತಾರೆ. ಇದನ್ನೆಲ್ಲ ನಾವು ಪದ್ಧತಿ ನೋಡ್ಕೊಂಡ್ ಬಂದಿರೋದು. ನಾವು ಮಾಡ್ಕೊಂಡ್ ಬಂದಿರೋದಲ್ಲ, ನಾವೇ ನೋಡ್ಕೊಂಡ್ ಬಂದಿರೋದು. ಈಗ ಇಲ್ಲಿ ಅಂದರೆ ಬೆಟ್ಟದ ಮೇಲೆ ಹತ್ಕೊಂಡು ಹೋದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಅಂದರೆ ಸುಮಾರು ಮೆಟ್ಲುಗಳು ಹತ್ತಿ ಹೋಗಬೇಕಾಗತ್ತೆ. ಅವ್ರಿಗೂ ಏನಾದರೂ ವಿಶೇಷವಾಗಿ ಅಲ್ಲಿನೇ ಪೂಜೆ ಮಾಡ್ತೀರಾ ಅಥವಾ ಹೇಗೆ ಸರ್? ಅಲ್ಲಿನೂ ವಿಶೇಷ ಕಾರ್ಯಕ್ರಮಗಳು ನಡೀತೆ ಮೇಡಮ್, ಅಲ್ಲಿ ವಿಶೇಷ ನಡೆಯುತ್ತೆ. ಮತ್ತೆ ನಿಮಗೆ ಲಕ್ಷ್ಮೀ ನರಸಿಂಹಸ್ವಾಮಿದು ಇನ್ನೊಂದು ಪವಾಡ ಏನಂದ್ರೆ, ನಮಗೆ ಊರು ಸುತ್ತ ಎಲ್ಲೂ ಮಳೆ ಆಗಿಲ್ಲ ಅಂದ್ರೂ ನಾವು ಅಲ್ಲಿ ಕುಂಭಾಭಿಷೇಕ ಅಂತ ಮಾಡ್ತೀವಿ ಮಳೆ ಬರ್ದಿದ್ದಂಥ ಸಂದರ್ಭದಲ್ಲಿ. ನರಸಿಂಹಸ್ವಾಮಿ ಸಾಯಂಕಾಲದಷ್ಟೊತ್ತಿಗೆ ತುಂತರ ನೀನ ಬೀಳುತ್ತೆ, ರೋಡ್ ನೆನೆಯಂಗನ ಬೀಳುತ್ತೆ. ಆ ಪದ್ಧತಿ ಇದೆ. ಮತ್ತೆ ಏನು ನೀವು ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹೋಗಿ ಮಂಗಳವಾರದೊತ್ತು 9 ಮಂಗಳವಾರ ಈ ಥರ ನೀವೇನು ಅನ್ಕೊಂಡು ಬೆಲ್ದಾರ್ತಿ ಮಾಡಿ ಪೂಜೆ ಮಾಡ್ಕೊಂಡು ಏನೇ ಬರಲಿಲ್ಲ 9 ವಾರ ಹೋಗ್ಬಿಟ್ಟು ಬಂದ್ರೂ ನಿಮ್ಗೆ ಏನು ಅನಿಸುತ್ತೆ ಅದಾಗುತ್ತೆ. ಆಮೇಲೆ ಇಲ್ಲಿನ ವಿಶೇಷ ಏನಂದ್ರೆ ನೀವು ಇಂಥದ್ದೇ ಕೊಡ್ಬೇಕು ಅಂಥದ್ದೇ ಕೊಡ್ಬೇಕು ಅನ್ನೋದೇನಿಲ್ಲ. ನೀವು ಬಂದು ಶ್ರದ್ಧಾ ಭಕ್ತಿಯಿಂದ ಏನು ಕೇಳ್ಕೊಂಡು ಹೋಗ್ತೀರೋ ಅದು ಕೊಟ್ಟೇ ಕೊಡ್ತಾನೆ ಚಂಪಕಧಾಮ, ಅದು ಹಾಗೇ ತೀರುತ್ತೆ. ಮತ್ತೆ ಇದಲ್ದಿರ ನಮಗೆ ಮಾರ್ಚ್ ತಿಂಗಳಲ್ಲಿ ಜಾತ್ರೆ. ಈಗ ಈ ವರ್ಷ ಮಾರ್ಚ್ 20 ಬಿದ್ದಿದೆ. ಕಾಮನ್ ಪೌರ್ಣಮಿಗೆ ಸ್ಟಾರ್ಟ್ ಆಗುತ್ತೆ. ಕಾಮನ್ ಪೌರ್ಣಮಿಗೆ ಸ್ಟಾರ್ಟ್ ಮಾಡಿದ್ರೆ ನಾವು ಊರಲ್ಲಿ ಇರ್ತಕ್ಕಂಥ ಹಳಬರು ಯಾರೂ ಮನೆಗಳಲ್ಲಿ ಮೆಣಸಿನ್ಕಾಯಿ ಕೂಡ ಉರಿಯಲ್ಲ. ಧ್ವಜಸ್ತಂಭಕ್ಕೆ ಧ್ವಜಾರೋಹಣ ಮಾಡ್ಬಿಡ್ತಾರೆ. ಅವತ್ತಿಂದ ರಥ ಬಂದು ಹೋಗೋ ತನಕ ಮಾರನೇ ದಿನ ತನಕ ಮಾಡಲ್ಲ ಯಾರನ್ನು. ಸಿಹಿ ಊಟ. ಮತ್ತೆ ರಥಕ್ಕೆ ಬಿದ್ರಗ್ಗ ನೀವೆಲ್ಲೂ ನೋಡಿಲ್ಲ. ಕಾಡಲ್ಲಿ ಇವಾಗ ನಮ್ದು ಚಂಪಕಾರಣ್ಯ ಅಂತ ಕಾಡಿಲ್ಲ, ಆ ಕಾಡಲ್ಲಿ ಇರ್ತಕ್ಕಂಥ ಬಿದ್ರನ್ನ ಕಡ್ಕೊಂಬಂದು ಇಷ್ಟಿಷ್ಟು ಗಾತ್ರ ಬೊಂಬು ಕಡ್ಕೊಂಬಂದು ಅದ್ರಲ್ಲಿ ನಾವು ಹಗ್ಗ ಮಾಡ್ತೀವಿ. ಈ ಸೈಜ್ ಹಗ್ಗ ಮಾಡ್ತೀವಿ. ಬಿದ್ರ ಹಗ್ಗದಲ್ಲೇ ಎಳೆಯೋದು ನಾವು ಪ್ರತಿ ವರ್ಷ. ಫ್ರೆಶ್ ಹಗ್ಗನೇ ಮಾಡ್ತೀವಿ. ಬಿದ್ರ ಹಗ್ಗದಲ್ಲೇ ತೇರ್ನ ಕಟ್ಬಿಡ್ತೀವಿ. ಪ್ರತಿ ವರ್ಷ ಹೊಸದಾಗೆ ಮಾಡೋದು, ಹೊಸ ಹಗ್ಗನೇ ಮಾಡೋದು. ಮತ್ತೆ ತೇರ್ಗೆ ಕಲ್ಲಿನ ವೀಲು, ಬೇರಿಂಗ್ ಇಲ್ಲ. ತೇರ್ನ ಟರ್ನ್ ಮಾಡ್ಬೇಕಾದ್ರೆ ಹುಣಸೆ ಮರದ ಗುಜ್ಜು, ಹೊಸದೇ ಹುಣಸೆ ಗುಜ್ಜು ಕೊಡಬೇಕು. ಅದ್ರಲ್ಲೇ ಕೊಟ್ಟಿ ತಿರ್ಸೋದು. ಅದನ್ನು ಸಹ ಪ್ರತಿ ವರ್ಷ ಹೊಡ್ಕೊಂಡ್ ಬರೋದು. ಇವಾಗ್ಲೂ ಹಾಗೆ ಜಾತ್ರೆಗೆ ಬಂದು ನೋಡಿ. ನೀವು ಇಡೀ ದೇಶದಲ್ಲಿ ಎಲ್ಲೂ ಈ ತರ ಜಾತ್ರೆ ನೋಡಿರಲ್ಲ. ಅದ್ರ ಜೊತೆಲಿ ಗುಜ್ಜು ಜೊತೆಲಿ ಹಿಂದ್ಲಗಡೆ 12 ಅಡಿದು ಒಂದು ತುಂಡು ಹಾಕ್ತಿವಿ, 2 ತುಂಡು ತೇರ್ ಹಿಂದ್ಲಗಡೆ. ಏನದು? ಮರದ್ದು ದಿಮ್ಮೆ ಹಾಕ್ತಿವಿ. ದಿಮ್ಮೆ ಮೇಲೆ 10 ಜನ 15 ಜನ ಎಕ್ಕಿ ತುಳಿದ್ರೆ ರಥ ತುಂಡ ಮೇಲೆ ಎಕ್ಕಿ ಮುಂದಕ್ಕೆ ಹೋಗುತ್ತೆ. ರೈಟ್ ಟು ಲೆಫ್ಟ್ ಹೋಗ್ಬೇಕಾದ್ರೆ ಅದು ಗುಜ್ಜು ಕೊಟ್ಟಿರ್ತೀವಿ, ಗುಜ್ಜನ್ನ ಎಳೆಯೋದಕ್ಕಾಗಲ್ಲ. ಹಿಂದೆ ತುಳಿದ್ರೆ ರಥ ಇವಾಗ ನಾವು ರೈಟ್ ಕೊಟ್ಟಿದ್ರೆ ಲೆಫ್ಟ್ ಬರುತ್ತೆ, ಲೆಫ್ಟ್ ಕೊಟ್ಟಿದ್ರೆ ರೈಟ್ ಬರುತ್ತೆ. ಆ ತರ ಹುಡುಗರೆಲ್ಲ ಎಲ್ಲ ಶ್ರದ್ಧಾ ಭಕ್ತಿಯಿಂದ 10 ದಿನ ಕಾರ್ಯಕ್ರಮ ಜಾತ್ರೆ. ಯಾರು ಕಾಸು ತಗೊಳಲ್ಲ. ಊರಿನ ಹುಡುಗರು ಇರ್ಬೋದು, ಎಲ್ಲಾರು ಇರ್ಬೋದು. ಮನೆಗೆ ಒಂದು ಆಳು ಅಂತೇಳಿ ಇವತ್ತು ಬಂದು ಕಾಡಲ್ಲಿ ಮರ ಹೊಡೆಯೋದಕ್ಕೆ ಹೋಗಿರೋದು, ಆ ಹುಣಸೆ ಮರ ಹೊಡೆಯೋದಕ್ಕೆ ಹೋಗ್ಬೋದು, ಬಿದ್ರು ಹೊಡೆಯೋದಕ್ಕೆ ಹೋಗ್ಬೋದು, ಹಗ್ಗ ಎಣಿಯೋದಕ್ಕೆ ಹೋಗ್ಬೋದು. ಯಾರನ್ನೂ ಕರಿಯಂಗಿಲ್ಲ. ಎಲ್ಲ ಎಷ್ಟೇ ನೀವು ಕೋಟಿ ಆದಿಕ ಇದ್ರು ಯಾರು ಊರು ಬಿಟ್ಟು ಹೋಗಲ್ಲ. 3 ದಿನ ಅವತ್ತು ಜಾತ್ರೆಗೆ ರಥೋತ್ಸವ ಎಲ್ಲ ಸೇರ್ತಾರೆ, ಎಲ್ಲ ಇದು ಮಾಡ್ತಾರೆ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ
ಅನ್ನದಾಸೋಹ 8 ರಿಂದ 10 ಲಕ್ಷ ಜನ ಸೇರ್ತಾರೆ 3 ದಿನಕ್ಕೆ. 3 ದಿನಕ್ಕೆ ರಥೋತ್ಸವ 20ನೇ ತಾರೀಕು, 19ನೇ ತಾರೀಕು ಕೂಟ್ವಿ ಅಂತ. 19ನೇ ತಾರೀಕು ಬೆಳಗ್ಗೆ ನಮ್ಮೂರಲ್ಲೆಲ್ಲ ಅಂಗಡಿಗಳು, ಮನೆ ಬಾಕ್ಲು, ಮೇನ್ ರೋಡಲ್ಲೆಲ್ಲ ತೆಗೆದ್ರೆ 21ನೇ ತಾರೀಕು ನೈಟ್ 12:30ಗೆ ಹಾಕೋದು ಬಾಕ್ಲು. ಸೊ ಪ್ರತಿನಿತ್ಯ ಅವತ್ತು ಎಲ್ಲ ಜನ ನೈಟ್ ಅಂಡ್ ಡೇ ಬರ್ತಾ ಇರ್ತಾರೆ. ಪೂರ್ತಿ ಪೂಜೆ ಕಾರ್ಯಕ್ರಮ ನಡೀತಾ ಇರ್ತದೆ. ಸುವರ್ಣಮುಖಿಗೆಲ್ಲ ನಡ್ಕೊಂಡು ಹೋಗಿ ಅಷ್ಟೊಂದು ನೈಟೆಲ್ಲ ಹೋಗಿ ಸ್ನಾನ ಮಾಡ್ತಾರೆ. ಓ, ಬಟ್ ಅಲ್ಲಿ ಹೋಗಕ್ಕಾಗತ್ತಾ ಸರ್? ನೈಟ್ ಇಲ್ಲಿ ಹತ್ತಕ್ ಬಿಡ್ತಾರಾ? ಫಾರೆಸ್ಟರ್ ಈಗ ಜಾಸ್ತಿ ಬಿಡಲ್ಲ, ಪ್ರಾಣಿಗಳು ಕಾಟ ಇರೋದು. ಯಾಕಂದ್ರೆ ಬೆಟ್ಟ ಅಲ್ವಾ, ಹತ್ಕೊಂಡು ಜನ ಹೋಗ್ಬೇಕು. ಮೊದ್ಲಿಂದಾನು ಹೋಗ್ತಾರೆ, ಈಗಲೂ ಹತ್ಕೊಂಡು ಹೋಗ್ತಾರೆ. ನೀವು ಬಟ್ ಟೈಮಿಂಗ್ಸ್ ಅಂತ ಏನಿರುತ್ತೆ ಸರ್ ಇಲ್ಲಿ ದೇವಸ್ಥಾನದ್ದು? ಜನರಲಿ ಈಗ ಹೊರಗಿಂದ ಬರ್ತೀವಪ್ಪ, ಈಗ ಬೆಳಗ್ಗೆ ಮಾಮೂಲಿ ಟೈಮಿಂಗ್ಸು 5:30ಗೆ ಧನುರ್ಮಾಸ ಟೈಮಲ್ಲಿ ತೆಗಿತಾರೆ. ಮಾಮೂಲಿ 5:30ಗೆ ಇರ್ತೈತೆ, 1 ಗಂಟೆ ತನಕ ಇರುತ್ತೆ. ಮತ್ತೆ 4 ಗಂಟೆಗೆ ಓಪನ್ ಆಗುತ್ತೆ, ಮತ್ತೆ 9 ಗಂಟೆಗೆ ಕ್ಲೋಸ್ ಆಗುತ್ತೆ. ಶನಿವಾರ ಭಾನುವಾರ ಗೌರ್ಮೆಂಟ್ ರಜಾ, ಹಬ್ಬದ ದಿನ ಕ್ಲೋಸ್ ಮಾಡಲ್ಲ. ಓಕೆ. ಇಂಥ ಒಂದು ವಿಶೇಷವಾದಂಥ ವಿಶಾಲವಾದಂಥ ದೇವಸ್ಥಾನ ಬೆಂಗಳೂರಿಗೆ ಬಹಳ ಹತ್ತಿರವಾಗಿರುವಂಥದ್ದು, ಬನ್ನೇರುಘಟ್ಟದಲ್ಲಿ ಇರುವಂಥದ್ದು. ಇಲ್ಲಿ ಮಂಗಳಮುಖಿಯರು ಬರ್ತಾರೆ, ಪೂಜೆ ಸಲ್ಲಿಸ್ತಾರೆ. ಇದ್ರ ಬಗ್ಗೆ ತಿಳಿಸಿ. ಮಂಗಳಮುಖಿಯರು ವಿಶೇಷನೇ ಇಲ್ಲಿ.